ಬಡವರಿಗಾಗಿ ಬಂದವ ರೈತರ ಪರಗುಂತವ ಸರ ಎಲ್ಲಾರ ಹಲೋ ಹಲೋ ಹಲೋ, ಎಲ್ಲರಿಗೂ ಶುಭ ಮುಂಜಾನೆ. ದಯವಿಟ್ಟು ಸ್ಟೇಜ್ ಹಿಂದ್ಗಡೆ ಯಾರಿದ್ದಾರೆ ಎಲ್ಲ ಯುವಕರು ಇಲ್ಲಿ ಮುಂದಿನ ಸೈಡ್ ಬರ್ಬೇಕು. ಎಲ್ಲರೂ ದಯವಿಟ್ಟು ಎಲ್ಲರಿಗೂ ಒಂದು ಮನವಿ, ಹಿಂದೆ ಯಾರಿದ್ದಾರೆ ಅವರೆಲ್ಲರೂ ಕಡೆ ಮುಂದೆ ಬರ್ರಿ. ಈ ಕಡೆ ಮುಂದೆ ಹೋಗ್ರಲ್ಲ, ಸ್ವಲ್ಪ ಈ ಕಡೆ ಮುಂದೆ ಬರ್ರಿ, ಸ್ವಲ್ಪ ಬರೀ ಕಡೆ ಎಲ್ಲ ಬರೀ ಕಡೆ ಯುವಕರೆಲ್ಲ ಕಡೆ ಬರ್ರಿ, ಮುಂದೆ ಬರತ್ತ. ಬರೀ ಕಡೆ ಮುಂದೆ ಬರ್ರಿ. ಹಿಂದೆ ನಿಂತಾವ್, ಸ್ಟೇಜ್ ಹಿಂದೆ ನಿಂತವ್ರೆಲ್ಲ ದಯವಿಟ್ಟು ಮುಂದೆ ಬರಬೇಕು. ತಮ್ಮೆಲ್ಲರಿಗೂ ಒಂದು ವಿನಂತಿ ಮೇರೆಗೆ ಹೇಳೋದು, ಈ ಸೈಡ್ ಸ್ವಲ್ಪ ಆ ಕಡೆ ಹಿಂದೆ ಸ್ವಲ್ಪ ದಾರಿ ಮಾಡಿಕೊಡ್ರಿ, ಅವ್ರಿಗೆಲ್ಲ ಹೋಗ ಕಡೆ. ಇಲ್ಲಿ ನಿಂತಾರ ಸ್ವಲ್ಪ ಆ ಕಡೆ ಹೋಗಿ ಸ್ವಲ್ಪ ದಾರಿ ಮಾಡಿಕೊಡ್ರಿ. ಎಲ್ಲ ನಮ್ಮ ಕಾರ್ಯಕರ್ತರ ಹಿಂದೆ ಯಾರು ಇರ್ತಾರ ಅವ್ರನ್ನೆಲ್ಲ ಸ್ವಲ್ಪ ಜನ ಮುಂದೆ ಕಳಿಸ್ಬೇಕು. ಅವ್ರು ಹಾದಿ ಮಾಡಿ ಸ್ವಲ್ಪ ದಾರಿ ಮಾಡಿಸ್ಕೊಡ್ಬೇಕು. ಇವತ್ತಿನ ದಿವಸ ನಮ್ಮ ಊರಿಗೆ ಆಗಮಿಸಿದ ನಮ್ಮ ಹಿರಿಯರು, ಜನಮೆಚ್ಚಿದ ಸಾಹುಕಾರ ಎಂದೇ ಖ್ಯಾತರಾದ ಶ್ರೀ ರಮೇಶಣ್ಣ ಕತ್ತಿಯವರಿಗೆ ನಿಮ್ಮೆಲ್ಲರ ಪರವಾಗಿ, ಗುಡಸ ಗ್ರಾಮದ ಎಲ್ಲರ ಪರವಾಗಿ ಸುಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಈ ವೇದಿಕೆ ಮೇಲಿದ್ದಂತ ಗುಡಸ ಗ್ರಾಮದ ಸಿದ್ದಪ್ಪನ ಚಂದರಿಗೆ, ಶಿವಗೌಡ ಪಾಟೀಲ್, ಸುನೀಲ್ ನೇರ್ಲೆ ಅವರು, ಯರಗೌಡ ಪಾಟೀಲ್ರು, ರಾಯಪ್ಪ ಡೂಗ್ ಅವರು, ನೇರ್ಲೆ ಅವರು, ಸದಾನಂದ ಹಿರಮಠರವರು, ಎಲ್ಲರಿಗೂ ಸಹ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ದಿವಸ ನೀವೆಲ್ಲರೂ ಏನು ಬಂದಿರಿ, ಇದ ಬಹಳ ಒಂದು ಮಹತ್ವದಂತ ಒಂದು ಘಟ್ಟ ಐತಿ. ಇನ್ನ ಕೇವಲ ಒಂದೇ ಒಂದು ದಿವಸ ಐತಿ, ಯಾರಿಗೇನು ಹೆಚ್ಚಿನ ಮಾಡೋದಿಲ್ಲ. ಈಗೇನು ನಮ್ಮ ಪ್ರಚಾರ ನಿನ್ನೆ ಒಂದು ಸುತ್ತ ಎಲ್ಲರಿಗೂ ಈಗಾಗಲೇ ಕಂಪ್ಲೀಟ್, ಒಂದು ಮನೆ ಬಿಡ್ದ ಎಲ್ಲರಿಗೂ ನಾವು ಭೇಟಿ ಕೊಟ್ಟಿದ್ದೇವ್ರಿ. ಈಗ ಆ ವಿಷಯ ಎಲ್ಲ ಕಡೆ ನಾವು ಮಾಧ್ಯಮದಾಗ ನೋಡತ್ತೇವೋ, ಎಲ್ಲರೂ ಇದನ್ನು ನೋಡತ್ತೇವ್ರಿ. ಈಗ ಅದೇನು ಮಾತಾಡೋದು ನೀವು ನಂತರ ಮಾತಾಡೋದ್ರಿ. ಈಗ ಅಣ್ಣವ್ರು ಮಾತಾಡಕ್ ಅವ್ರು ಬಂದಾರ. ಈಗ ರಮೇಶಣ್ಣ ಕತ್ತೆಯವರಿಗೆ ಗೌರವ ಅರ್ಪಣೆ.
ಈಗ ವಿದ್ಯುಚ್ಛಕ್ತಿ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತವಾಗಿ ರಮೇಶಣ್ಣ ಕತ್ತಿಯವರ ಒಂದು ಅನಿಸಿಕೆಗಳನ್ನ ನಾವೆಲ್ಲ ಕೇಳೋದೈತಿ. ರಮೇಶಣ್ಣ ಕತ್ತಿಯವರ ನಮ್ಮ ಊರಿಗೆ ಏನ್ ಮಾಡಿದಾರ ಅನ್ನೋದು ಒಂದ ಮೆಲಕ್ ಹಾಕ್ತಾನೋ. ನಮ್ಮ ಸೊಸೈಟಿ ಒಳಗ 953 ಮಂದಿಗೆ 8,33,92,000 ರೂಪಾಯಿ ಬೆಳಸಾಲದ ಪತ್ತು ಸ್ಯಾಂಕ್ಷನ್ ಮಾಡಿ ನಿಮ್ಮೆಲ್ಲರಿಗೂ ಸಹಾಯ ಮಾಡಿದಾರೋ. ಆ ಬರೀ ಸಹಾಯ ಮಾಡಿ ಅವ್ರ ಅಕ್ಕ ಕೂತಿಲ್ಲ, ಅದನ್ನ ಪ್ರತಿ ವರ್ಷ ಫ್ರೀ ಆಗಿ ಟರ್ನ್ ಓವರ್ ಮಾಡ್ಕೊತ ಬಂದದ್ದ ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಐತಿ. ಬರುವಂತ ದಿನದ ಮೇಲೆ ರಮೇಶಣ್ಣ ಕತ್ತಿ ಅವರ ಮಾರ್ಗದರ್ಶನ ಅವ್ರು ಏನು ಕೊಡ್ತಾರೋ ನಾವು ಮಾಡಿ ನಾವೆಲ್ಲರೂ ಕೂಡಿ ಅವ್ರ ನೆದರ್ ತರದೇ ನಾವೆಲ್ಲರೂ ಕೂಡಿ ಹೊರಗಿನಾರು ಕೂಡಿ ಒಂದು ಶಪಥ ಮಾಡಿದ್ದು. ಏನ್ ಮಾಡಿದ್ದು ಅಂದ್ರ ಸಾವುಕಾರ ಯಾರು ನಿಲ್ಲಿಸ್ತಾರಲ್ಲ ಅವ್ರು ಎಲ್ಲಾರು 15 ಎಲ್ಲ ತರುಣ ಅಂತ ನಾವೆಲ್ಲ ಶಪಥ ಮಾಡಿದೆವು. ಇವತ್ತು ಅದನ್ನ ಶಪಥ ಮಾಡತ್ತೇವೆ ಸಾವುಕಾರ. 15 ಅಲ್ಲ, ನಮ್ಮ ಊರಾಗಿನ ಬಂದಿರ ಎಲ್ಲಾರು ಮಾಡಿ ಹತ್ತಾಯ್ತು ನಾವು ತರ್ತಂತ ತಮ್ಮೆಲ್ಲರ ಪರವಾಗಿ ಸಾವುಕಾರ ನಾ ಒಂದು ಹೇಳಿ ಸಾವುಕಾರಿಗೆ ಒಂದ್ 2 ಮಾತು ಅವ್ರನ್ನ ಕೇಳೋಣ ಅಂತ ವಿನಂತಿ. ಪ್ರಥಮವಾಗಿ ಗ್ರಾಮದ ಆರಾಧ್ಯರಾಗಿರ್ತಕ್ಕಂಥ ಬಸವೇಶ್ವರನ ಪಾದಗಳನ್ನು ಅನಂತಕೋಟಿ ಪ್ರಣಾಮಗಳು ಸಲ್ಲಿಸಿ, ಇವರು 28ನೇ ತಾರೀಕು ದಿವಸ ನಡೆದಿರ್ತಕ್ಕಂಥ ವಿದ್ಯುತ್ ಸಹಕಾರಿ ಸಂಸ್ಥೆಯ ಒಂದು ಚುನಾವಣೆ. ಆ ಚುನಾವಣೆಯಲ್ಲಿ ಸ್ವಾಭಿಮಾನ ಪ್ಯಾನೆಲ್ 15 ಜನರ ಪರವಾಗಿ ಇವತ್ತು ಪ್ರಚಾರ ಸಭೆಗೆ ನಾನು ಬಂದಿದ್ದೀನಿ. ಈ ಪ್ರಚಾರ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಗುಡಸ್ ಗ್ರಾಮದ ಗಣ್ಯಮಾನ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಗುಡಸ್ ಗ್ರಾಮದ ಗುರು ಹಿರಿಯರು, ತಾಯಿದ್ರೆ, ಸಹೋದರ, ಸ್ನೇಹಿತರು, ಯುವಕ ಮಿತ್ರರು, ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತ ಸಂದರ್ಭದಲ್ಲಿ ಸ್ವಾಭಿಮಾನ ಪ್ಯಾನೆಲ್ ಅನ್ನು ಸ್ಥಾಪನೆ ಮಾಡಿದ್ದೀವಿ. ಯಾಕಂದ್ರೆ ಉಮೇಶನ ತೀರ್ಕೊಂಡು ಒಂದು ವರ್ಷ ಆಗಿರ್ಕಿಲ್ಲ. ಇಲ್ಲಿ ಯಮಕನಮರಡಿ, ಗೋಕಾಕ್, ಅರಭಾವಿ ತಾಲೂಕದವ್ರದ್ದು ಕೈ ಆಡಕ್ ಚಲೋ ಅದು ನನಗೆ ಗೊತ್ತಾಗಕ್ಕಿತ್ತು. ಯಾರಿಗೆ ಹೇಳುದು ಏನ್ ಮಾಡೋದು ನಂಗೇನು ತಿಳಿಬಾರ್ತದೆ. ಅದಕ್ಕೆ ನೇರವಾಗಿ AB ಪಾಟೀಲ್ ಕಡೆ ಹೋದ್ ನಾನು. ಬಹುಶಃ ಉಮೇಶನ ತೀರ್ಕೊಂಡಿನ ಒಂದು ವರ್ಷ ಪೂರ್ಣ ಆಗಿಲ್ರಿ. ಮತ್ತು ಗೋಕಾಕ, ಅರಭಾವಿ ಮತ್ತು ಯಮಕನಮರಡಿ ಜನ ಇಲ್ಲೆಲ್ಲ ಕೈ ಆಡ್ಸಕತ್ತಾರ. ಮತ್ತು ಅವ್ರ ಉಪಕಾರ, ತಾಲೂಕಿನ ಉಪಕಾರ ನಮ್ಮ ಮ್ಯಾಗ ಬಹಳ ಐತಿ. ವಿಶೇಷವಾಗಿ ಸಂಕೇಶ್ವರ ಭಾಗದಿಂದ ನಿಮ್ಮನ್ನು 3 ಸಲ ಶಾಸಕರಾಗಿ ಒಮ್ಮೆ ಮಂತ್ರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಉಪಕಾರ ನಿಮ್ಮ ಮ್ಯಾಗೂ ಐತಿ. ಅದ್ರ ಜೊತೆಗೆ ಈ ಹುಕ್ಕೇರಿ ಭಾಗದಿಂದ 8 ಸಲ ಶಾಸಕರಾಗಿ 4-5 ಸಲ ಮಂತ್ರಿಗಳನ್ನ ಮಾಡಿ ಅವ್ರಿಗೂ ಸಹಿತ ಉಮೇಶ್ ಕತ್ತಿ ಅವ್ರ ಮೇಲೂ ಸಹಿತ ಉಪಕಾರ ಅವ್ರದ್ದೈತಿ. ಆ ನಿಟ್ಟಿನಾಗ ಇವತ್ತು ಏನು ಅರಭಾವಿ ಮತ್ತು ಗೋಕಾಕ ಮತ್ತು ಯಮಕನಮರಡಿ ಅವ್ರು ಏನು ಕೈ ಆಡ್ಸಾಕತ್ತಾರ, ಈ ಕೈ ಆಡ್ಸಿದ್ ನೋಡ್ರೆ ನಮ್ಮ ತಾಲೂಕಿನ ಜನರನ್ನ ಮುರಿದು ತಿನ್ನೋ ಲಕ್ಷಣಗಳು ಕಾಣಕತ್ತಾವ. ಅದಕ್ಕೆ ದಯಮಾಡಿ ನಮ್ಮ ಉಪ್ಪಿನ ಟೈಮ್ದಾಗ ನಮ್ಮ ಜನರನ್ನ ಕಟಕರ ಕೈಯಾಗ ಕೊಟ್ಟು ಹೋಗೋದು ಬ್ಯಾಡ್ರಿ. ನಾವೆಲ್ಲರೂ ಒಂದಾಗೋಣ ಅಂತೇಳಿ ಎಲ್ಲರೂ ಕೂಡ ಒಂದಾಗೋದ್ರ ಮುಖಾಂತರ ಇವತ್ತು AB ಪಾಟೀಲ್ ಬರಬೇಕಾಗಿತ್ತು. ಮಣ್ಣಿ ಪಟಾಕ್ಷಿ ಹೊಗಿ ಪಗಿ ಅದೆಲ್ಲ ಹೋಗಂತಲೇ ಇವತ್ತು ದಿವಸ ಅವರಿಗೆ ಮೈಯಾಗ ಉರಿ ಬಂದು ಜ್ವರ ಬಂದು ಇವತ್ತು ದಿವಸ ರೆಸ್ಟ್ ಬಂದಾರ. ಆ ಪ್ರಕಾರ ರೆಸ್ಟ್ ಕೊಳಕತ್ತಾರ. ಇದೀಗ ಬರುವಾಗ ನಿಮ್ಮ ಊರಿಗೆ ಬರ್ಬೇಕಾದ್ರೆ ಫೋನ್ ಮಾಡಿದ್ರು, ಬರಬೇಕಾಗಿತ್ತು. ಅವ್ರಿಗೆ ಮೈಯಾಗ ಆರಾಮಿಲ್ಲ. ಇವು ಅಲ್ಲಿಂದ ನಡೆಸೋದು, ಬಾರಿಸೋದು, ಒಂದಾದ ಪಟಾಕ್ಷಿ ಹೊಗಿ ಅದು ಹೋಗಿ ಕಫ ಬಹಳ ಆಗಿ ತೊಂದರೆ ಆಗದಾರ. ಆದರೂ ಸಹಿತ ನಾ ಒಬ್ಬ ನಿನ್ನೆ ತಿರ್ಗಾಕತ್ತ. ಇವತ್ತು ಅದು ಒಂದೇ ಒಂದು ಉದ್ದೇಶ, ನಮ್ಮ ಉಪ್ಪಿನ ಟೈಮ್ದಾಗ ನಮಗೆ ಉಪಕಾರ ಮಾಡಿರ್ತಕ್ಕಂಥ ನಮ್ಮ ತಾಲೂಕ ಮುಂದೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸಹಿತ ಕತ್ತಿ ಕುಟುಂಬ ಮತ್ತು ಪಾಟೀಲ್ ಕುಟುಂಬ ಇಬ್ರು ನೋಡ್ಕೊಂಡು ಹೋಗಂಗ ಆಗ್ಬೇಕು. ನಮ್ಮಲ್ಲಿ ಏನೇ ಇದ್ರು ಸಹಿತ ಅವನ್ನೆಲ್ಲ ಮರೆತ
ನಮ್ಮ ತಾಲೂಕಿನ ಸುರಕ್ಷತೆಗಾಗಿ ನಾವಿಬ್ರು ಒಂದು ಆಗಲೇಬೇಕು ಅನ್ನೋಂಥ ಮಾತನ್ನು ನಿರ್ಣಯ ಮಾಡೋದ್ರ ಮುಖಾಂತರ ಒಂದಾಗಿ ಇವತ್ತು ದಿವಸ ನಾವು ಈ ಸ್ವಾಭಿಮಾನಿ ಪ್ಯಾನಲ್ ಅನ್ನ ನಿಲ್ಲಿಸಿದ್ವಿ. ಇವತ್ತು ಈ ಸ್ವಾಭಿಮಾನಿ ಪ್ಯಾನಲ್ ಅನ್ನ ನಾವು ನಿಲ್ಲಿಸಿದಂತ ಸಂದರ್ಭದಲ್ಲಿ ಹೇಳು ತುಂಬಿ ತೆಗಿತಾರೋ ಅಂತೇಳಿ, ಖರೆ ಬರುವ ವರ್ಷ ಒಂದ್ ದಿವಸ ಯಾಕಂದ್ರೆ ಎಲ್ಲ ಕಡೆ ಹೇಳಿದಾರೆ ನಾವು ಪುಗಾಡ ತುಂಬಿ ತೆಗಿತೀವಿ ಅಂತೇಳಿ. ಅದಕ್ಕೆ ಇದೊಂದು ವರ್ಷ ಬರುವ ವರ್ಷ ಒಂದಿಟ್ಟ ನೋಡುನು ಟ್ರಯಲ್ ತುಂಬಿ ತೆಗಿತಾರೋ ಹೆಂಗ್ ಮಾಡ್ತಾರೋ ಏನೋ ಬೇರೆ ಒಂದ್ ವರ್ಷ ನೋಡುನು ಟ್ರಯಲ್ ತುಂಬ್ತಾರೋ ತೆಗಿತಾರೋ ಇಲ್ಲೇ ಬಿಡ್ರಿ, ಅದಕ್ಕೆ ಟ್ರಯಲ್ ನೋಡ್ಬೇಕಾಗೈತಿ. ಯಾಕಂದ್ರೆ ಅವರು ಇದು ಬಹುಶಃ ಹುಕ್ಕೇರಿ ತಾಲೂಕ ಅನ್ನೋದು ಅವ್ರು ಮರ್ತಿದ್ದಾರೆ. ಹುಕ್ಕೇರಿ ತಾಲೂಕಿನಾಗ ಸ್ವಾಭಿಮಾನ ಐತಿ, ಆಚಾರ ಐತಿ, ವಿಚಾರ ಐತಿ, ಸಂಸ್ಕಾರ ಐತಿ. ಮನ್ಯಾಗ ದೀಪ ಹಾಕ್ತಿವು, ಮಡಿ ದಿವಸ ಮಾಡ್ತೀವಿ, ತಾಯಿ ಪುರಾಣ ಓದ್ತೀವಿ, ಮಡಿವಂತಿಕೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಇಂಥ ಒಂದು ಸಂದರ್ಭದಾಗ ಈ ಹೊರಗೊಳದಾಗ ಇವತ್ತು ದಿವಸ ಮಾತಾ ಕಡಿಸಿನೆ, ಸೆರೆ ಕುಡಿಸಿನೆ, ದುಂಬಡಿ ಮಾಡಿ ನಾ ಸಂಸ್ಕಾರವಂತದವ್ರು ನಾವಲ್ಲ. ನಮ್ಮಲ್ಲಿ ಅನೇಕ ಜಾತಿಗಳದಾವ್, ಎಲ್ಲಾ ಜಾತಿ ಇದ್ರು ಅದಕ್ಕೆ ಮೂಲ ಪಾಯ ನಮ್ಮ ಸಂಸ್ಕಾರ ಐತಿ. ಅಪ್ಪನೋಡ ಪಾಟೀಲ್ರು, ಎಸ್ ಐ ಪಾಟೀಲ್ರು, MP ಪಾಟೀಲ್ರು ಇವರೆಲ್ಲ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಸಂಸ್ಕಾರದ ನಾವು ಹೆಜ್ಜೆ ಇಟ್ಕೊತ ಬಂದಿದ್ದೀವಿ ಬಸವಣ್ಣ ಆಶೀರ್ವಾದದಿಂದ. ಆ ಸಂಸ್ಕಾರ ಬಿಟ್ಟು ಇವತ್ತು ದಿವಸ ಮನ್ಯಾಗ ದೀಪ ಅದಾವ, ದೇವಿ ಪುರಾಣ ಇರ್ತೈತಿ, ಮನ್ಯಾಗ ಹೆಣ್ಮಕ್ಳು ಉಪವಾಸ ಇರ್ತಾರೆ, ಬೆಳ ಗಂಡ್ಮಕ್ಳು ಉಪವಾಸ ಇರ್ತಾರೆ. ಮತ್ತೆ ಈ ಬಸವಣ್ಣ ಬಾಜು ಊರಾಗಿ ಒಂದ್ ದಿವಸ ಮಾತಾ ಕಡಿಸೋದು, ಸೆರೆ ಕುಡಿಸೋದು, ಮತ್ತ ಅವ್ರು ಬರೋ ಮುಂತ ತರ್ತಾರೋ ಅಲ್ಲೇ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಇವೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಯಾವಾಗ ಆಗಿದಾವೇನ? ಸೊಸೈಟಿ ಇಲೆಕ್ಷನ್ ಆಗಿದಾವ, ಇಲ್ಲಿ ಅವಾಗ ಆಗಿದಾವನ? ಗ್ರಾಮ ಪಂಚಾಯತ್ ಇಲೆಕ್ಷನ್ ಆಗಿದಾವ, ಅವಾಗ ಆಗಿದಾವನ? MLA ಇಲೆಕ್ಷನ್ ಆಗಿದ್ದು ಅವಾಗ ಆಗಿದಾವನ? ಯಾವಾಗರೇ ಒಬ್ಬ ಬೇಕಾದ ರಾಜಕಾರಣಿ ಇರಲಿ, ಸಂಸ್ಕಾರ ಬಿಟ್ಟು ಒಂದರೇ ಹೆಚ್ಚಿನ ಯಾರ ಒಬ್ಬರೇ ಇಟ್ಟಿದ್ದೇವೆ? ಎಂದೂ ಇಟ್ಟಿಲ್ಲ. ಇಡುವಂತ ಅವಶ್ಯಕತೆನೂ ನಮಗಿಲ್ಲ. ಮನುಷ್ಯರಾಗಿ ಹುಟ್ಟಿದೀವಿ, ಮನುಷ್ಯರಾಗಿ ಬದುಕ್ತೀವಿ, ಮನುಷ್ಯರಾಗೆ ಸಾಯ್ತೀವಿ. ಆದ್ರೆ ಸಂಸ್ಕಾರ ಬಿಟ್ಟು ದೇವ್ ಅನ್ಸ್ಕೊಳ್ಳೋದಿಲ್ಲ, ದೇವವಾಗಿ ಬದುಕಾಕ ನಾವು ಇಚ್ಛಾ ಪಡೋದಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ, ಇವತ್ತು ದಿವಸ ಆ ಯಮಕನಮರಡಿ ಮತ್ತು ಅರಬಾವಿ ಮತ್ತು ಗೋಕಾಕದವ್ರು ಇವತ್ತು ದಿವಸ ಆ ಸಂಸ್ಕೃತಿ ಅವ್ರ ಮನುಷ್ಯರಿಲ್ಲ, ಅವ್ರ ದೇವುಗಳು. ಯಾಕಂದ್ರೆ ಅವ್ರಿಗೆ ಒಟ್ಟು ಹಣ ಬೇಕು, ರೊಕ್ಕ ಬೇಕು. ಸಂಘ ಸಂಸ್ಥಾ ಮುರಿದು ಮುಚ್ಚಾದ್ರೂ ಅದು ಖುಲ್ಲಾ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ದಿವಸ ನಿಮ್ಮ ಪವನ ಸಂಬಂಧಿಕರು ಇರ್ಬೋದು, ಮೂಡ್ಲಿಗಿ ತಾಲೂಕ ಇರ್ಬೋದು, ಗೋಕಾಕ್ ತಾಲೂಕ ಇರ್ಬೋದು, ಇವತ್ತು ದಿವಸ ಯಮಕಡಿ ಮತಕ್ಷೇತ್ರ ಆಗಿರ್ಬೋದು, ಅವ್ರು ಕೇಳೋರ್ ಪರಿಸ್ಥಿತಿ ಏನೇನದ. ಯಾಕಂದ್ರೆ ಇವತ್ತು ಸಂಜೆ ಮುಂದೆ ನಿಮ್ಮ ಮನ್ಯಾಗ ಉತ್ತಾರ ನಿಮ್ಮ ಹೆಸರೇ ಇರ್ತೈತಿ, ಮುಂಜಾನೆ ಕೂಡ ಅವ್ರ ಹೆಸರಾಗಿರ್ತೈತಿ. ಹೊಲ ನಿಮ್ಮದು ಇವತ್ತು ದಿವಸ ನಿಮ್ಮ ಹೊಲ ನೀವು ಬೆಳೆದು ಬಂದಿರ್ತಿ, ಒಂದ್ ತಿಂಗಳು 2 ತಿಂಗಳು ಬಿಡ್ಬೋದು ಕೆತ್ತಾಕ ಹೋಗ್ತಾ. ಇವೆಲ್ಲ ನೀವು ನೋಡಿದ್ರಿ ಕಣ್ಲೆ. ಯಾಕಂದ್ರೆ ನಾವೇನು ಹೇಳ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ. ದಿನನಿತ್ಯ ನೀವು ಈ ಭಾಗದ ಈ ಸೀಮೆ ಅವ್ರ ಸಮೀಪದವ್ರು, ನೀವು ಅಗ್ನಿ ಸಮೀಪದವ್ರು. ಈಗ ಹೇಳ್ರು ನಾವ ಪುಗಟ್ ತುಂಬಿ ತೆಗಿತೀವಿ. ಹಡದಪ್ಪ, ನಿಮ್ಮ ತಾಲೂಕು ಎರಡೂ ತಾಲೂಕಿನ್ಯಾಗ 30-35 ಸೊಸೈಟಿ ಕಳೆದ 15-20 ವರ್ಷದಿಂದ ಅಲ್ಲಿಗೂ ನಾನು ತುಂಬಿ ತೆಗಿಯಾಕತ್ತ. ಈ ಸಲ ಪಾಮಲ್ದಿನವ್ರು ಬಂದ್ರು, ಪಾಮಲ್ದಿನವ್ರು ಮತ್ತೆ ಬರೋಂಗ್ ಬಂದ್ರು, ಎಲ್ಲರೂ ಕೊಂಡ್ರು ಎಲ್ಲ ಬರೋರು, ವರ್ಷ ಬರೋರು ಬಂದ್ರು. ಇಲ್ಲಪ್ಪ ನಾ ಈಗ ಅಧ್ಯಕ್ಷ ಇಲ್ಲ, GM ಕೇಳಿ ಮಾಡಿ ಹೇಳ್ತಾರೆ. GM ಫೋನ್ ಮಾಡಿ ಮತ್ತಿಲ್ಲಪ್ಪ, ಮತ್ತೆ ಪ್ರತಿ ಸಲ 30-35 ಸೊಸೈಟಿ ತುಂಬ್ತೀವಿ, ಮತ್ತೆ ಆ ಪ್ರಕಾರ ಇದು ಸಲ ತುಂಬ್ತಾನು, ಮತ್ತೆ ಅದನ್ನ ಸರಿ ಮಾಡಿ ಕೊಡ್ತಾರಪ್ಪ. ಕೇಳಿನ ಒಂದು 10 ಮಿನಿಟ್ ಟೈಮ್ ಕೊಡ್ರಿ, ವಿಚಾರ ಮಾಡಿ ಹೇಳ್ತಾನ. ತಿರುಗಿ ನಮ್ಮ ಕಳ ಒಂದು ಫೋನ್ ಮಾಡಿದ, ಅಣ್ಣಾರ ತುಂಬೇಡ್ದ. ಯಾಕೆ ಹಾಕಿ ಇಲ್ಲ, ಅದಕ್ಕೊಮ್ಮೆ ಬೇರೆ ಅಧಿಕಾರಿ ನಿಮಿಷ ಇಡೀ ಜಿಲ್ಲಾ ಎಲ್ಲ ತುಂಬಿ ತೆಗಿ ಸಲುವಾಗಿ 3% ಒಬ್ಬನ ಅಧಿಕಾರಿನೇ ಬೇರೆ ನಿಲ್ಲಿಸ್ಯಾರ. ಒಬ್ಬ ನಿಮಿಷ ಬಿಡಿದ, ಅದಕ್ಕೊಬ್ಬ DGM ನಿಮಿಷಾರ ಅಂತ ಅಂದ್ ಕೂಡ ನಾ ಹಂಗಾರ ತುಂಬ ಪಾಮದಿನವ್ರಿಗೆ ಹೇಳಿನ, ನನಗೇನು ತುಂಬಕ್ಕಾಗೋದಿಲ್ಲ. ಅವಾಗ ಪಾಪ ಅವರೆಲ್ಲರೂ ಕೂಡಿ ಹೋಗಿ ಬರ್ಸ ಬೈಡ್ ಸಾವುಕಾರ ತುಂಬಿ ತೆಗಿತಿದ್ರಿ, ಮತ್ತೆ ನಮ್ಮ ಈಗ ಸಲನು ಅನುಕೂಲ ಮಾಡಿಕೊಡ್ರಿ, ನಾವು ತುಂಬಿ ತಕ್ಕೋತೀವಿ ಅಲ್ಲಿಂದ. ಇಲ್ಲ, ನಮ್ಮ ಕಡೆನೇ ಒಯ್ಬೇಕು, ನಮ್ಮ ಕಡೆನೇ ಒಯ್ಬೇಕು, ನಾವ ತುಂಬಿ ತೆಗಿಯವ್ರು ಅಲ್ರಿ. ರೊಕ್ಕ ಬಹಳ ಆಗ್ತೈತಿ, 3%. ಇನ್ನೊಮ್ಮೆ ಮಾತಾಡ್ರ 5%. ಅಂದ್ರೆ ಇಂಥ ಮಂದಿ ತಡಿದಂಗೆ ಇವತ್ತು ಬಹುಶಃ ಈ ಒಂದು PKPS ಒಂದಾನೊಂದು ಕಾಲದಾಗ ಬಂದಾಗುವ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಇವತ್ತು ದಿವಸ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ PKPS ನಲ್ಲಿ ನಿಮ್ಗೆ ಗುಡಿಸ್ದು PKPS 1 ಅನ್ನೋ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ರೆ. ಒಟ್ಟು ಕುಡಸ್, ಶಿರಡಾಣ್, ಜಂಗಟ್ಯಾಳ್, ಕೊಟಬಾಗಿ ಹಿಡಿದು ಸರ್ನ ಒಂದು 2,000 ಮೇಲ್ಪಟ್ಟ ಜನರಿಗೆ
23 ಕೋಟಿ ರೂಪಾಯಿ ಪತ್ರ ಕೊಟ್ಟಿದೀವಿ. ಅದನ್ನ 1996ನೇ ಇಸ್ವಿಯಿಂದ ತುಂಬಿ ತಕ್ಕೋತ್ ಬರಾಕತ್ತನು. ಇವತ್ತು ತುಂಬಿ ತೆಗಿಯಾಕತ್ತನು. ನಾ ಸತ್ತ ನಂತರ ನನ್ನ ಮಕ್ಕಳು ತುಂಬಿ ತೆಗಿತಾರು ಅನ್ನೋದನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ನಾವು ಅಧಿಕಾರದಾಗ ಇರಬಹುದು, ಅಧಿಕಾರದಾಗ ಇರಲೇ ಇರಬಹುದು. ನಾ MP ಆಗಿ ಬಿದ್ದನಿಲ್ಲ, MP ಎಲೆಕ್ಷನ್ ಬಿದ್ದನಿಲ್ಲ, ನಿಲ್ಲಿಸಿದ ನಿಮ್ಮದ. ಈ DCC ಬ್ಯಾಂಕ್ ಮೈಂಡ್ನಾಗ ಬಿಟ್ಟು ಬಂದನಿಲ್ಲ, ನಿಲ್ಲಿಸಿದ ನಿಮ್ಮದ. ಇವತ್ತು ನಾ ಮಾಡಲಿಲ್ಲ, ನಿಮ್ಮದು ನಿಲ್ಲಿಸಿದನು. ಮೊದಲ ನನಗೆ ನೀವು ಮುಖ್ಯ. ನೀವು ಆದ ನಂತರ ನನ್ನ ಹೆಂಡತಿ ಮಕ್ಕಳ ಸ್ವಸ್ಥರ ಮಕ್ಕಳನ್ನು ಮಾತ್ರ ನನ್ನ ಮ್ಯಾಗ ಇವತ್ತು ನನಗೆ ಅದನ್ನೇ ಹೇಳ್ತೀನಿ. ನಿನ್ನ ನಂಬ್ಕೊಂಡು ಬಹಳ ಮಂದಿ ಬದುಕಿದಾರೋ, ನೀ ಆ ಪ್ರಕೃತಿ ಕಡೆ ಲಕ್ಷ ಕೊಡತ್ ಹೇಳ್ತೀನಿ. ನಾವು ನಿನ್ನ ನಂಬ್ಕೊಂಡು ಬಹಳ ಜನ ಬದುಕಿದಾರ. ನಿನಗೇನ್ರ ಆದ್ರೆ ಪಟಕನ ಸುದ್ದಿ ಗೊತ್ತಾದ್ರೆ ಒಬ್ಬರ ನಿಂತು ಕುತ್ತಲೇ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಹಂಗ ಮಾಡು ಮನುಷ್ಯನ ಪ್ರಕೃತಿ ಕಡೆ ಲಕ್ಷ ಕೊಡಪ್ಪ ಅಂತ ಹೇಳ್ತೀನಿ. ಕೇಳಿದ್ರಿಗಿಲ್ಲ, ರಮ್ಯಾನಾಗ ರಾಜನಾಗ ಹುಟ್ಟಿದನು, ರಾಜನಾಗ ಮೆರೆದನು, ರಾಜನಾಗ ಸಾಯವ. ನೀವು ಒಟ್ಟು ನನಗೇನು ಹೇಳ್ಬೇಡ. ಮತ್ತು ನಾ ಸಾತ್ ಮಕ್ಕಳು ಮುಂದೆ ಎದಿಲ್ಲ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಏನಾತಂದ್ರೆ ಹೇಳಿ ನಾವು ಕೇಳಂಗಿಲ್ಲ, ಯಾರು ಕೇಳಂಗಿಲ್ಲ. ಎಲ್ಲ ಜವಾಬ್ದಾರಿ ನನ್ನ ಮ್ಯಾಗ ಬಿಡೋದ್ರ ಮುಖಾಂತರ ಒಟ್ಟು ಇವತ್ತು ದಿವಸ ನಾ ಆರೋಗ್ಯ ಯಾಕೆ ಈಗ ಮುಂಜಾನೆ ವಾಕಿಂಗ್ ಹೋಗ್ಕೊನು, ಹಣ್ಣು ತಿಂದು ಬಂದನೀಗ 1-2 ಸವಾರ 2 ರೊಟ್ಟಿ ತಿಂತನು, ಮತ್ತು ಸಂಜೆ ಮುಂದೆ ಅನ್ನ ಉಂತನು. ಏನು ನಾ 2 ದಿವಸ ಯಾಕಂದ್ರೆ ನನ್ನ ಮ್ಯಾಗ ಬದುಕಿದ ಮಂದಿ ಭಾಳ. ಈ ಪಾಠ ರಮೇಶ್ ಗಂತಿ ಸಾತ್ತು ಅಂದ್ರೆ ನೀವು ಕುತ್ತಲಿದ್ದು ಹೇಳುದಿಲ್ಲ ನೀವು. ಯಾಕಂದ್ರೆ ಏನಾಗ್ತೈತಿ, ಕೆಲವೊಂದು ವಿಷಯಗಳ ಅವು ಅಲ್ಲೇ ಮುಗಿಬೇಕಾಕತಿ. ದೇವ್ರ ಗಡಿಯಾಗ ಪೂಜೆ ಇಲ್ದಂಗೆ ಆಕೈತಿ. ಅದ್ರ ಸಲುವಾಗಿ ನಮ್ಮ ಮನಗೂ ಭಾಳ ಹೇಳಿ ಅದಕ್ಕೆ ದಯಮಾಡಿ ಈಗೇನು ನಾಟಕ ಕಂಪ್ನಿ ಅದು. ಇವ್ರು ಬಂದು ಎಲೆಕ್ಷನ್ ಟೈಮ್ದಾಗ ಇದು ಹೇಳೋದು ಹೋಗೋದು ಮಾಡೋದು. ಮೊದಲ ನಿಮ್ಮ ಪಾವಣೆರದಾರ ನನ್ನ ಬಾಯಲ್ಲಿ ಕೇಳಬೇಡ್ರಿ. ನಿಮ್ಮ ಪಾವಣೆರ್ ಫೋನ್ ಹಚ್ಚ್ರಿ, ನಿಮ್ಮ ತುಂಬಿ ತೆಗಿಯಾಕ ಏನ್ ರೇಟ್ ಐತಿ ಕೇಳ್ರಿ. ಅದಪ್ಪ ಹೇಳೇ ಹೋಗ್ತಾರೆ, ಆದ್ರೆ ಅವ್ರು ಕರ್ತಿದಾಗ ತರುದಿಲ್ಲ. ಏನ ಇಂತ ಮಾಡ್ಸಲ್ಲ ಹೇಳಿದಾರಲ್ಲ. ಅದ ಸುಳ್ಳ ನಮ್ಮನ್ನ ಕೇಳ್ರೆ ನಾವು ಸುಳ್ಳು ಹೇಳ್ದಂಗ ಆಕತಿ. ನೀವು ಫೋನ್ ಹಚ್ಚಿ ಕೇಳ್ರಿ, ನಿಮ್ ಭಾವನೆ ಹೇಳ್ತಾರಲ್ಲ. ಮುಂದಿನ ಶನಿವಾರ ಮಂಗಳವಾರ ಕೊಂಡಿರ್ತಾನೆ, ನೆಟ್ಟಗೆ ಬಂದು ಭೇಟಿ ಆಗ್ತೀರಿ, ನಿಮ್ ತಗದ ಮುಗಿಸ್ಕೊಂಡು ಹೋಗ್ತೀರಿ. ಅಲ್ಲಿ ಹೋಗ್ಬೇಕಾದ್ರೆ 7 ಸಮುದ್ರ ದಾಟಬೇಕು, 7 ಮಂದಿ PAಗಳಿಗೆ ರೊಕ್ಕ ಕೊಡ್ಬೇಕು. ಆಮೇಲೆ ತಾವು ಹೋಗಿ ಹೇಳ್ತಾ ಹಂಗಾಗೋದು. ನೀವು ಹೋಗಿ ಅಡ್ವಾನ್ಸ್ ಏನ್ ಹೇಳ್ತಾ ಹಂಗಾಗೋದು. ನಮ್ಮ ನೇರವಾಗಿ ಬರ್ತೀರಿ, ಹೇಳ್ತೀರಿ, ಕೇಳ್ತೀರಿ, ಮುಗಿತಾವ. ಮತ್ತು ವಾರದಾಗ 2 ದಿವಸ ಯಾಕೆ ಕೊಂಡಿರ್ತಾನಂದ್ರೆ ನಿಮಗೆ ಏನೋ ಸಣ್ಣ ಪುಟ್ಟ ಕೆಲಸ ಇದ್ರು ಸಹಿತ ಇನ್ನೊಬ್ಬರ ಮನೆ ಬಾಗಿಲಿಗೆ ನನ್ನ ತಾಲೂಕಿನ ಮಂದಿ ಹೋಗಬಾರದು ಅನ್ನೋ ಹಠಾನ ಇವತ್ತು ಶನಿವಾರ ಮಂಗಳವಾರ ಯಾಕೆ ಕೊಂಡಿರ್ತಾನ. ನನ್ನ ತಾಲೂಕಿನ ಜನ ಸಣ್ಣದ ಇರಲಿ ದೊಡ್ಡದಿರಲಿ ಏನೇ ಇರಲಿ ಇಲ್ಲೇ ಬರಲಿ, ನನಗೆ ಹೇಳಲಿ, ನಾನೇ ಮುಗಿಸ್ತೇನೆ. ಬಟ್ ನಾ ಇಲ್ಲ ಉಂಟ ಅನ್ಕೊಂಡು ಬೇರೆದವ್ರ ಮನೆಗೆ ಹೋದ್ರೆ ಮತ್ತೆ ನಾ ಇದ್ದು ಸತ್ತಂಗ ಆಗ್ತಂತ ತಿಳಿದೆ. ಇವತ್ತು ನಿಮ್ ಸೇವಾ ಮಾಡ್ಕೋತ ಬಂದಿದ್ರು, ಮುಂದೂ ಸಹಿತ ಮಾಡ್ಕೋತ ಹೋಗ್ತಾನು. ಆದ್ರೆ ಚುನಾವಣೆ ಬಂದಂತ ಸಂದರ್ಭ ಅನೇಕ ವಿಷಯಗಳನ್ನ ಹೇಳ್ಕೊತ ಹೋಗ್ತಾರ. ಅದು ಹಂಗಾತು, ಇದು ಹಿಂಗಾತು, ಇದು ಹಿಂಗಾತು, ಅದು ಹಂಗಾತು. ಗೋಕಾಕ್ ಪಾಲ್ಸ್ ಯಾರು ಮುಚ್ಚರು, ಅದನ್ನ ಯಾಕೆ ಮಾತಾಡುದಿಲ್ಲ? ನಿಮ್ 105 ಮಂದಿ ನೌಕರಿ ಹೋಗ್ತಿದ್ದಲ್ಲಿ 15,000 ಮಂದಿ ಹೋಗ್ತರು. ಅವರೆಲ್ಲ ಕುಟುಂಬಗಳು ಬಂದು ಹಾದಿ ಮ್ಯಾಗ ಬಂದವ, ಅದನ್ಯಾಕೆ ಮಾಡಲಿಲ್ಲ? ಈಗ ಗಡಪುರ ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಏನೈತಿ, ಯಾರ ಹೆಸರು ಐತಿ, ಯಾರು ನಡ್ಸಾಕತ್ತಾರು, ಬ್ಯಾಲೆನ್ಸ್ ಶೀಟ್ ಎಲ್ಲೈತಿ, ರಾಕ್ ಎಲ್ಲೈತಿ, ಆಸ್ತಿ ಎಲ್ಲೈತಿ, ಏನೇನ ಐತದ ಏನು ಮಾಹಿತಿ ಇಲ್ಲ. ಇವತ್ತ ಗಟ್ಟಿ ಬಸವೇಶ್ವರ ಒಂದು ಯಾತ್ ನೀರಾವರಿ ಹಿಂದಲ್ಲಿ ಸಂಪಗಾಮ ಶಾಸಕರು ಮಾಡಿದ್ದ 40 ವರ್ಷದಿಂದ ಒಂದು 150 ಎಕರೆ ನೀರಾವರಿ ಇತ್ತು. ಅದನ್ನ ಕೆನಾಲ್ ಎಲ್ಲ ಮುಚ್ಚಿ 20 ವರ್ಷದಿಂದ ಅಲ್ಲಿನ ಹೆಲ್ ಗಾರ್ಡನ್ ಅಂತ ಒಂದು ಮನಿ ಐತಿ. ಆ ಕೆನಾಲ್ ಆ ಗಾರ್ಡನ್ಗೆ ಹೋಗೈತಿ. ಆ ರೈತರು ಹೋಗೋತ್ ಹೋಗಿದ್ದಾರೆ. 150 ಮಂದಿ ನಿಂತು ಹೋಗ್ಕೊಂಡ್ರು ಏನು ಕೇಳಿಲ್ಲ. ಇಲ್ಲಿ ನಮ್ಮಲ್ಲಿ ಸಾವುಕಾರ ಕೊಟ್ಟಬಾಗಿ ನೀರು ಬರುವಾತ ಮಗನ ಎಲ್ಲೈತಿ, ಮುಲ್ಲಾಗ ಹಚ್ಚೋಣ ಎಲ್ಲಿ ನಿಂತಿದ್ ನೋಡು, ರೌಂಡ್ ಎಡಗಾಸಿದ್ ನೋಡು, ತೆಗಿ ಲಗು ನೀರು ಹಚ್ಚ, ಗುಡ್ಸಾಗ ಹುಡುಗ ಮೆಟ್ಟು ತಗೊಂಡು ನಿಲ್ತಾರ, ನೀರು ಬಂದು ಬಿಡ. ನಾವು ಮಾಡ್ತೀವಿಲ್ಲ ಅಂದ್ರೆ ನಮ್ಮ ಸಂಬಂಧಗಳು. ಯಾಕಂದ್ರೆ ಮೇಲೆ ಮೇಲೆ ನಿನ್ನ ಮನೆಗೆ ನಾ ಬರವ, ನನ್ನ ಮನೆಗೆ ನೀ ಬರವ, ನನಗೂ ಸುಳ್ಳು ಹೇಳಕ್ ನಡೆಯಂಗಿಲ್ಲ, ನಿನಗೂ ಸುಳ್ಳು ಹೇಳಕ್ ನಡೆಯಂಗಿಲ್ಲ. ಇಂಥ ಸಂಬಂಧಗಳನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ವಿ. ಇವತ್ತಿನ ದಿವಸ ಅವ್ರದ್ದು ಬೇರೆ ವಿಚಾರ ಐತಿ. ಇಲೆಕ್ಟ್ ಸೊಸೈಟಿಗೆ ಸಾವುಕಾರಗೆ ನೇರ ಸಂಬಂಧ ಐತಿ, ರೈತರ ಸಂಬಂಧ ಐತಿ. ಇದನ್ನ ಏನ್ರ ಮಾಡಿ ಕಿತ್ಕೋಬೇಕು, ಇದನ್ನ ಗೊತ್ಕೊಂಡು ಇದನ್ನ ಕಿತ್ಕೊಂಡು ಖುಲ್ಲಾ ಮಾಡಬೇಕು. ಖುಲ್ಲಾ ಮಾಡಿಕೊಳ್ಳಿ ಏನಾಗ್ತೈತಿ, ನಿಮ್ಮ ಊರಾಗೂ ವಂಕಿಗಳದಾವ್, ಬಾಗೇವಾಡ್ಯಾಗ ಅದಾವ್, ಇಡೀ ತಾಲೂಕು ಎಲ್ಲ ಊರಾಗ ಅದಾವನ. 10 ರಿಂದ 12 ಸಾವಿರ ವಂಕಿ ಅದಾವನ. ಆ 10 ರಿಂದ 12 ಸಾವಿರ ವಂಕಿಯನ್ನು ಕರ್ಸೋದು, ತಿಂಗಳ ಎಟ್ಟು ಕೊಡ್ತೀಯ ವಂಕಿ, ಇದರ ಕೇಸ್ ಹಾಕ್ಸ್ತಾನ. ಇಲ್ಲಾತು ಪಂಚಾಯತಿಗೆ ಇಲ್ಲೇ ಓಟ್ ಹಾಕ್ಬೇಕು, ಸೊಸೈಟಿಗೆ ಇಲ್ಲೇ ಓಟ್ ಹಾಕ್ಬೇಕು.
ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು ಅಂದ್ರೆ ನೆಟ್ಗೆ ನಮ್ಮ ರೈತರ ಮೂಗ್ ಹಿಡಿದು ಪ್ಲಾನ್ ಮಾಡತ್ತ. ಅದ್ರ ನಂತರ ಕಾಗದಾಗ 3 HP ಐತಿ, ಬಾವ್ಯಾಗ 5 ಐತಿ, ಕಾಗದಾಗ 5 ಐತಿ, ಬಾವ್ಯಾಗ 7 ಐತಿ, ಕಾಗದಾಗ 7 ಐತಿ, ಬಾವ್ಯಾಗ 10 ಐತಿ, ಕಾಗದಾಗ 10 ಐತಿ, ಬಾವ್ಯಾಗ 10 2 ಅದಾವ. ನಾವು 46 ಸತ್ 2,000 ಮಾಡಿದೀವು. ಇದು ಅವ್ರ ಜಿಲ್ಲೆ ಹೋಗೈತಿ. ಕಾಗದಾಕಿದ್ದ ಅಲ್ಲಿ ಹಚ್ಚಿದ್ರೆ ಅವನು ಕರ್ಸೋದನ ತಿಂಗಳ ಕೊಡ್ತಿ ಹೇಳ, ಇಲ್ಲಾಂದ್ರೆ ನಿನ್ ಕೇಸ. ಅಂದ್ರೆ ಹಿಂಗ ಮಾಡಿ ರಾಜಕೀಯವಾಗಿ ಇವತ್ತು ದಿವಸ ರೈತರ ಮೂಗನ್ ಹಿಡಿದು ಬಾಯಿ ತೆಗೆಸುವಂತ ಒಂದು ಕೆಲಸ ಅವ್ರ ಕೈ ಹಾಕಿದರು. ಆದ್ರೆ ಎಲ್ಲಾ ಗುಜ್ನ್ಯಾಗ ಪಾರಿವಾಳ ಇರುವುದಿಲ್ಲ, ಒಂದೊಂದು ಗುಜ್ನ್ಯಾಗ ಕರಿನಾಗರ ಇರ್ತಾವ ಅನ್ನೋದು ದಯಮಾಡಿ ಹುಕ್ಕೇರಿ ತಾಲೂಕಿನ ಜನ ಇವತ್ತು ದಿವಸ ಈಗಾಗಲೇ ತಮಗೆ ತೋರಿಸಿದ. 2.5 ತಿಂಗಳ ಹೇಳೋರು ತಿರುಗಾಡತ್ತೀರಿ. ಊರೂರ ಹೇಳೋರುಗಳು ತಿರುತ್ತಾರಲ್ಲ, ಆ ಹೇಳೋರು ತಿರುಗಾಡ್ರೆ ಒಂದು ಕೂಸು ನಮ್ಮ ತಾಲೂಕಿನ ರಕ್ತ ಇದ್ದದ್ದು ಒಂದು ಕೂಸು ಅವ್ರ ಜೋಡಿ ಹೋಗಿಲ್ಲ. ಒಂದು ಕೂಸು ಹೋಗಿಲ್ಲ. ನಿನ್ನ ಅವ್ರು ಪರೀಕ್ಷೆ ಮಾಡಿದ್ದೇನು, ಕಡಿಕಿ ಅವನು ಒಡ್ಡ ಹೇಳೋರ್ಗ ತಿರುಗಾಡಿ ಬರಬಾರ್ದು ಚೋದಿ ಮಕ್ಕಳ. ಕಡಿಕಿ ಊರಿಗೆ ಹಾತಾರ ಕಡೆ ದರ್ಶನ ಆದ್ರೆ ಹಾತದ ಮಂದಿ ಹೋಗೈತಿ. ಹಾಯ್ತಂತ ಮಂದಿ ಹೋಗೈತಿ ಹೊರಗಡೆ ಅಣ್ಣಾಚನ ಮಂದಿ ಯಾರು ಹೋಗಿಲ್ಲ. ಹಾಯ್ತನಂತ ಮಂದಿ ಹಾತಾಚನಾಕ್ ಹೋಗೈತಿ. ಬಸವಣ್ಣಂತ ಮಂದಿ ಗುಡಿಸ್ದಾಗ ಐತಿ, ಕೊಟ್ಟದಾಗ ಐತಿ. ಯಾಕಂದ್ರೆ ಹಾದಿಗೆ ಅದಕ್ಕೆ ಕುಲನು ಗೊತ್ತಿಲ್ಲ, ಗುರುನು ಗೊತ್ತಿಲ್ಲ, ವೈದ್ಯನೂ ಗೊತ್ತಿಲ್ಲ, ಅದು ಹೋಗುದನ. ಇವ ಅಂತ ಮಂದಿ ಹೋಗೈತಿ. ನಾಯಿಯ ಹಾಲು ನಾಯಿಗಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಕೂಡಲ ಸಂಗಮ ದೇವ. ನಾಯಿ ಹಾಲ ನಾಯಿ ಕುಡಿಬೇಕೆ, ನಾವು ನೀವು ಕುಡಿಯಕ್ ಬರ್ತೈತಿ. ಹಂಗ ಪಾಪಿ ಹಣ ಪ್ರಾಯಶ್ಚಿತ್ತಕ್ಕೆ ಸಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಯಾವನ್ರೆ ಮನಿ ಹಾಳು ಮಾಡಿ ಮನಿಗಳೇ ಹೊಡೆದು ಹೊಲ ಬರ್ಸ್ಕೊಂಡು ರೊಕ್ಕ ತಗೊಂಡು ಬಂದ್ರ ಅದ್ರಿಂದ ಸುಖ ಆಗ್ತತಿ. ಹಾಗಾಗಿ ಶಕಿ ಇಲ್ಲ. ಅವ್ರು ಗೋಕಾಕ್ ಹೋಗ್ರೀಗ 3 ಮಂದಿ MLA ಅದಾರ, ಒಬ್ರು MP ಅದಾರ, ಒಬ್ರು MLC ಅದಾರ. ಎಷ್ಟು ದೂರ ಯಾವ ಊರು ಸುದ್ದೈತಿ ಅಲ್ಲಿ? ಗೋಕಾಕ್ ಊರ ಸುದ್ದೈತೇನು? ಬಸ್ ಸ್ಟ್ಯಾಂಡ್ ಸುದ್ದೈತೇನು? ರಸ್ತೆಗಳು ಸುದ್ದದಾವೇನು? ಎಲ್ಲ ಅಲ್ಲಿ ಇದ್ದವ್ರ ಜನ್ಮಗಳು ಸುದ್ದದಾವೇನು? ಈ ಘಟಪ್ರಭ ಸರ್ಕಲ್ದಾಗಿಂದ ಹೋಗ್ಬೇಕಾದ್ರೆ ಗಾಡಿಯಾಗಿ ಹೋಗ್ಕೋಬೇಕತ್ತ. ಘಟಪ್ರಭ ಸರ್ಕಲ್ದಾಗಿಂದ ಅಂದ್ರೆ ಇಂಥ ಒಂದು ಅವ್ಯವಸ್ಥಿತವಾಗಿರ್ತಕ್ಕಂಥ ಜನರ ಸಂಪರ್ಕ ನಮ್ಮ ತಾಲೂಕು ಬೇಡ, ನಾವು ತಗೊಳ್ಳೋದಿಲ್ಲ. ಇನ್ನು ಕಡಿಗೆ ರೊಕ್ಕವನ್ನು ಹಾರಿಸ್ಬೋದು. ಅಷ್ಟು ರೊಕ್ಕ ಕೊಡ್ತೀವಿ, ಇಟ್ಟು ರೊಕ್ಕ ಕೊಡ್ತೀವಿ. 1000 ಕೊಟ್ರೆ ವರ್ಷದಾಗ 1 ಕೋಟಿ ಆಸ್ತಿ ಬರ್ಸ್ಕೊತಾರೆ. ಬರ್ಬಾರ ಏನ್ ಎಲ್ಲಿ ಕರ್ಸ್ಕೋಬೇಡ. 1000 ಕೊಟ್ರೆ 1 ಕೋಟಿ ಬರ್ಸ್ಕೊತಾರು, 2,000 ಕೊಟ್ರೆ ಮನಿ ಹೊಲ ಎಲ್ಲ ಕೂಡ ಬರ್ಸ್ಕೊತಾರೆ. ಯಾಕಂದ್ರೆ ಆ ಮಂಟಕ್ಕೆ ಬಂದು ಹತ್ಯಾರ ಅವ್ರಿಗೆ. ಇವತ್ತಿವೆಲ್ಲ ನಮ್ಮ ಗಮನಕ್ಕಿದ್ದಂತ ಸಂದರ್ಭದಲ್ಲಿ ನಾವು ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ಮತದಾರರನ್ನ ಜಾಗೃತಗೊಳಿಸಬೇಕು. ಇವತ್ತು ಒಬ್ಬ ಮತದಾರ 15 ಮತ ಹಾಕ್ಬೇಕಾಗ್ತದೆ. 15 ಮತ ಹಾಕ್ಬೇಕಾದ್ರೆ ಮೊದಲು 6 ಬ್ಯಾಲೆಟ್ ಪೇಪರ್ ಕೊಡ್ತಾರೆ. 1ನೇ ಬ್ಯಾಲೆಟ್ ಪೇಪರ್ದಾಗ 9 ಮತ ಹಾಕಬೇಕು ಪುರುಷರಿಗಾಗಿ, 2ನೇ ಬ್ಯಾಲೆಟ್ ಪೇಪರ್ದಾಗ 2 ಮತ ಹಾಕಬೇಕು ಹೆಣ್ಮಕ್ಳಿಗಾಗಿ, 3ನೇ ಮತದಾಗ SC ಗೆ 1 ಮತ ಹಾಕಬೇಕು, 4ನೇ ಬ್ಯಾಲೆಟ್ದಾಗ ST ಗೆ 1 ಮತ ಹಾಕಬೇಕು, 5ನೇ ಬ್ಯಾಲೆಟ್ದಾಗ OBC ಗೆ 1 ಮತ ಹಾಕಬೇಕು, 6ನೇ ಬ್ಯಾಲೆಟ್ದಾಗ OBC ಬ 1 ಮತ ಹಾಕಬೇಕು. 6 ಬ್ಯಾಲೆಟ್ದಾಗ 15 ಮತ ಹಾಕ್ಬೇಕಾಕತಿ. ಅದಕ್ಕೆ ಬರೀ ಹಿರಿಯರು ಅಷ್ಟೇ ಮಾಡಿದ್ರೆ ಆಗಂಗಿಲ್ಲ. ಇಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲಾ ಹುಡುಗರು 12ರಿಂದ 15 ಜಾಬ್ ಇರ್ತವರು. ಯಾಕಂದ್ರೆ ಎಲ್ಲರೂ ತಿಳಿದವರು ಇದ್ರೆ ಪ್ರಶ್ನೆ ಮಾಡ್ತಿರ್ಕಿಲ್ಲ. ಆದ್ರೆ ಶೇತಕರಿ ಮಂದಿ ಇರ್ತೈತಿ, ರೈತರ ಮಂದಿ ಇರ್ತೈತಿ, ತಿಳುವಳಿಕೆ ಆಗಿಲ್ಲ ಅಥವಾ ಓದಿರಾಗಿಲ್ಲ, ಸಮಸ್ಯೆ ಇರ್ತಾವು. 12 ಜನ ಒಬ್ಬ ಹುಡುಗ 12ರಿಂದ 15 ಮಂದಿ ಜಾಬ್ ಇರ್ತವ್ರಿ. ಅವ್ರಿಗೆ ಈ ನಮ್ಮ ಕಿಶಾಗಿ ಚೀಟ್ ಐತಿ, ಅವ್ರಿಗೆ ಒಂದು ಸ್ಲಿಪ್ ಮಾಡಿ ಕೊಡ್ತೀವಿ ನಾವು. ಅಂದ್ರೆ ಇದನ್ನ ತಗೊಂಡ್ ಒಳಗೆ ಹೋಗಿ ನಡೀತೈತಿ. ಇದನ್ನ ಡೇಬೆ ಹಾಕ್ಬಾರ್ದು, ಮತ್ತೆ ಇದನ್ನ ಒಳಗೆ ನಿಮಗೆ ತಗೊಂಡು ಹೋಗಿ ನಡೀತೈತಿ. ಅವರು 12ರಿಂದ 15 ಜನ ಒಬ್ಬ ಹುಡುಗ ಮುಂಜಾನೆ ದಗುಡ್ ಎಬ್ಸ್ರಿ, ಕಿಶಾಗ ID ಕಾರ್ಡ ಮತ್ತು ಆಧಾರ್ ಕಾರ್ಡ್ ಐತಿಲ್ ನೋಡ್ರಿ, ಇಂಥ ಸ್ಲಿಪ್ ಐತಿಲ್ ನೋಡ್ರಿ. ದೋಷದ ನಂತರ ಅದ್ರ ಜೊತೆಗೆ ನಿಮ್ಮದು ಬೂತ್ ಚೀಟಿ ಒಂದು ಕಳಿಸಿರ್ತೀವಿ ನಾವು. ಅಂದ್ರೆ ಯಾವ ಬೂತ್ನಾಗ 8 ನಂಬರ್ಗೆ ಬರ್ತೈತಿ ಅನ್ನೋ ಮಾಹಿತಿ ಕಳಿಸಿದ್ವಿ, ಅದು ಐತಿಲ್ ನೋಡ್ರಿ. ಇವು 4 ಹಾಕ್ದಿದ್ದು ಅಂದ್ರೆ ಅವ್ರು ಗಾಡಿ ಹಾಕೊಂಡ್ಸ್ರಿ, ಕರ್ಕೊಂಡು ಹೋಗ್ರಿ. ಇಲ್ಲೇ ನಮ್ಮ SK ಹೈಸ್ಕೂಲಾಗ ಬರ್ತೈತಿ, ಅಲ್ಲಿ ಮತದಾನ ಮಾಡಿಸ್ರಿ. ಅವ್ರು ಕರ್ಕೊಂಡು ನೀವು ಊಟ ಮಾಡ್ರಿ, ತಿರುಗಿ ಮತ್ತೆ ಗುಡಿಸಿಗೆ ತಂದು ಬಿಡುವಂತ ಜವಾಬ್ದಾರಿ ಎಲ್ಲ ಹುಡುಗರ ಮ್ಯಾಗೈತಿ. ದಯಮಾಡಿ ಎಲ್ಲ ಹುಡುಗರ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾರೆ. ಅವ್ರನ್ನ ಕರ್ಕೊಂಡು ಬರುದು
ಮತದಾನ ಮಾಡಿಸೋದು, ಊಟ ಮಾಡಿಸಿ ಮತ್ತೆ ತಂದು ಬಿಡುವಂತ ವ್ಯವಸ್ಥೆ ತಾವೆಲ್ಲರೂ ಕೂಡಿ ಮಾಡಬೇಕು ಅನ್ನೋದು ಮಾತನ್ನು ಹೇಳಿ, ವಿಶೇಷವಾಗಿ ಇಲ್ಲಿ ಬಹುಶಃ ಎಲ್ರು ಎಷ್ಟು ಹೊಡೆದವು ಅದ್ರ ಬಗ್ಗೆ 90% ನಮಗೆ ಇವತ್ತು ದಿವಸ ಸ್ವಾಭಿಮಾನ 90%ಗೂ ಹೆಚ್ಚು ಇವತ್ತು ದಿವಸ ನಮ್ಮ ಸ್ವಾಭಿಮಾನ ಕಾರಣಕ್ಕೆ ಬರಬೇಕು ಅನ್ನುವಂಥ ಮಾತನ್ನ ವಂದನೆಗಳನ್ನ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ವಿಶೇಷವಾಗಿ ಅವ್ರಿಗೆ ಈ ಮುಖಾಂತರ ನಾನು ಎಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾರ ಕೆಲಸಗಳಿದ್ದು ಅಂದ್ರೆ 1-2 ದಿವಸ ಮೊದಲು ಮುಗಿಸ್ಕೋರಿ. ನಾ ಶನಿವಾರಕ್ಕೆ ಮುಗಿಸ್ಕೋರಿ, ಇಲ್ಲಂತೂ ಸೋಮವಾರ ಮಂಗಳವಾರ ಇಟ್ಕೋರಿ. ಆ ರವಿವಾರ ಒಂದ್ ದಿವಸ ಇಟ್ಕೋಬೇಡ್ರಿ. ಯಾಕಂದ್ರೆ ರವಿವಾರ ಯಾಕೆ ಇಟ್ಕೋಬೇಡ್ರಿ ಅಂದ್ರೆ ಇದು MLA, ಇದು ತಾಲೂಕಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಗಿಂತ ದೊಡ್ಡ ಇಲೆಕ್ಷನ್ ಇದು. ದೊಡ್ಡ ಇಲೆಕ್ಷನ್. ಯಾಕೆ ದೊಡ್ಡ ಇಲೆಕ್ಷನ್ ಅಂದ್ರ ಆ ಸಂಸ್ಥಾದ ಜೋಡಿ ನಮ್ಮ ಮನಿ ಮತ್ತು ನಮ್ಮ ಹೊರದ ಸಂಬಂಧ ಐತಿ. ಆ ಸಂಸ್ಥಾ ನಮ್ಮಲ್ಲಿ ಸರಿ ಇದ್ರೆ ನಮ್ಮ ಮನ್ಯಾಗ ದೀಪ ಇರ್ತದೆ. ಆ ಸಂಸ್ಥಾ ಸರಿ ಇದ್ರೆ ನಮ್ಮ ಶೇತಿಗೆ ಸುತ್ತಿರ್ತದೆ. ಅಂದ್ರೆ ಸಂಸ್ಥಾ ಬಹಳ ಮುಖ್ಯ. ದಿವಂಗತ ಅಪ್ಪನಗೌಡ ಪಾಟೀಲ್ರು, SI ಪಾಟೀಲ್ರು, MP ಪಾಟೀಲ್ರು, ಖೋತ್ ಅವರು, ಬಸಗೌಡ ಪಾಟೀಲ್ರವರು, ದಿವಂಗತ ವಿಶ್ವನಾಥ್ ಕತ್ತಿ ಅವರು, ಇವತ್ತು ದಿವಸ ಉಮೇಶನ ಕತ್ತಿ ಅವರು, ಬಹಳ ಅನೇಕ ಜನ ಕೂಡಿ ಕಟ್ಟಿ ಬೆಳೆಸಿದಂತ ಸಂಸ್ಥೆ ಇವತ್ತು ನಾನು ಹೋರಾಟ ಮಾಡಕತ್ತ. ನಾನು IB ಪಾಟೀಲ್ ಹೋರಾಟ ಮಾಡಕತ್ತಿದ್ವಿ, ಹೊರಗಿನವ್ರು ಬರಬಾರ್ದು. ನನ್ನ ಮೂಗಿನಾಗ ಉಸಿರಿರುತ್ತಕ ತೈಪ್ಯ ಸಹಿತ ಹೊರಗಿನವ್ರು ಬರಬಿಡುದಿಲ್ಲ, ಪ್ರಶ್ನೆನೇ ಇಲ್ಲ. ಅದನ್ನ ಯಾರ ವಿಚಾರ ಮಾಡಿ ಅವ್ರು ಮೂರ್ಖದ ಪರಮಾವಧಿ. ಅದು ಕತ್ತಿ ಕುಟುಂಬ, ಪಾಟೀಲ್ ಕುಟುಂಬ ಎಲ್ಲಿ ತಕ್ಕ ಹುಕ್ಕೇರಿ ತಾಲೂಕಿನಾಗ ಅದಾರ, ನಮ್ಮ ಜೀವ ಇರತಕ್ಕ ಹೊರಗಿನವ್ರಿಗೆ ಹೆಜ್ಜೆ ಹಾಕಾಕ್ ಕೊಡುದಿಲ್ಲ. ಹಾಕಾಕ ಪ್ರಯತ್ನ ಮಾಡ್ರೆ ಕಾಲ ಮುರಿದು ಕೈಯಾಗ ಕೊಡ್ತಾರೆ. ಎಚ್ಚರ್ಲೆ ಬದುಕಬೇಕು, ಅವ್ರಿಗೆ ಎಚ್ಚರ್ಲೆ. ಇಡೀ ದಿವಸ ಒಂದು ಆಟ ಬೇರೆ, ಇನ್ನು ಮುಂದಿನ ಆಟ ಬೇರೆ. ಇಡೀ ದಿವಸ ಆಟ ಬೇರೆ, ಇನ್ನು ಮುಂದಿನ ಆಟ ಬೇರೆ. ಹುಕ್ಕೇರಿ ತಾಲೂಕಿನ ಜನ ಏನನ್ನೋದು ನೀವೇನೇನ್ ನಮ್ಮನ್ನು ಕೇಳಿದಿ ಎಲ್ಲಕ್ಕೂ ಉತ್ತರ ರವಿವಾರ ರಾತ್ರಿ ಕೊಡ್ತಾರ. ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮಗ್ ಮನಿ ಮುರಿದು ಗೊತ್ತಿಲ್ಲ, ಮನಿ ಕಟ್ಟುದು ಗೊತ್ತೈತಿ. ಹಾದಿ ಮುರಿದು ಗೊತ್ತಿಲ್ಲ, ಹಾದಿ ಮಾಡುದು ಗೊತ್ತೈತಿ. ಮನ್ಯಾಗ ದೀಪ ಆರಿಸೋದು ಗೊತ್ತಿಲ್ಲ, ದೀಪ ಹಚ್ಚೋದು ಗೊತ್ತೈತಿ. ಮಣಿಗೆ ಹೊಟ್ಟಿಗೆ ಒಂದು ಅನ್ನ ಕಸ್ಕೊಳ್ಳೋದು ಗೊತ್ತಿಲ್ಲ, ಅನ್ನ ಉಣಿಸಿ ಗೊತ್ತೈತಿ. ಅಷ್ಟು ನೀಚ ಬುದ್ಧಿಗಳು ನಮ್ಮಲ್ಲಿಲ್ಲ. ಯಾಕಂದ್ರೆ ನಾವು ಸಂಸ್ಕಾರವಂತರಾಗಿ ಬೆಳೆದ್ವಿ, ಸಾಹಿತ್ಯಕ್ಕೂ ಸಂಸ್ಕಾರವಂತರಾಗಿ ಇರ್ತೀವಿ. ಜಾತಿ ಕುಲ ಗೋತ್ರ ಏನು ನಮಗಿಲ್ಲ. ಎಲ್ಲಿ ಹೋಗಿ ಮೈಂಡ್ ಕಮತ್ ನೋಡ ಈ ಬದಿ ಹಚ್ಕೊಂತಾರ, ಈ ಬದಿ ಹಚ್ಕೊಂಡ್ರೆ ಲಿಂಗಾಯತರಾದ್ರು, ಬಂಡಾರ ಹಚ್ಕೊಂಡ್ರೆ ಹನುಮಂತರಾದ್ರು, ಗಂಧ ಹಚ್ಕೊಂಡ್ರೆ ಏನ ಜೈನರಾದ್ರು, ಕೊಳ ಶನಿವಾರ ಹಾಕೊಂಡ್ರೆ ಏನು ಬ್ರಾಹ್ಮಣರಾದ್ರು, ಕಾಲ ಕಡಾವಿಗೆ ಹಾಕೊಂಡ್ರೆ ಏನು ಸ್ವಾಮಿಗಳಾದ್ರು. ಒಂದ್ ಮಾತ್ರ ಆಗ್ತಾರ. ನಮ್ಮ ಕೈಯಾಗ ಸಿಕ್ಕರ ಕ್ಯಾವಿ ಉಡ್ಡಿಸಿ ಮಾತ್ರ ಸ್ವಾಮಿನ ಮಾತ್ರ ಸನ್ಯಾಸಿ ಮಾತ್ರ ಮಾಡ್ತಾರೆ. ಅದ್ರೊಳಗೆ ತಾಕತ್ ಐತ. ಸೊಕ್ಕ ನಮ್ಮ ಮುಂದೆ ನಡೆಯುದಿಲ್ಲ, ಅಹಂಕಾರ ನಮ್ಮ ಮುಂದೆ ನಡೆಯುದಿಲ್ಲ, ಅಧಿಕಾರ ನಮ್ಮ ಮುಂದೆ ನಡೆಯುದಿಲ್ಲ, ರಕ್ತದ ದರ್ಪ ನಮ್ಮ ಮುಂದೆ ನಡೆಯಂಗಿಲ್ಲ. ಅಣ್ಣ ಅಪ್ಪ ಅಂದ್ರೆ ಅಣ್ಣ ಅಪ್ಪ ಅಂದ್ರೆ ನನ್ನ ಹೆಗಲ ಮ್ಯಾಗ ನೀ ಕೈ ಹಾಕಿ, ನಿನ್ನ ಹೆಗಲ ಮ್ಯಾಗ ನಾ ಕೈ ಹಾಕ್ತಾನೆ. ಮಗನ ಅಂದ್ರೆ ಮೊಮ್ಮಗನ ಎಲ್ಲ ಬರ್ತೈತಿ. ಸುಮ್ ಹಿಡ್ದಾಗಿದ್ದು ಮುಂದೆ ಹಿಡ್ದಾಗದೀವಿ ಬರ್ತೈತಿ. ಮತ್ತೊಂದ್ ದಿವಸ ನಾವು ಆ ಕಡೆ ಬರೋದು ಬರ್ತೈತಿ. ಹೋಗೋಣ ಒಂದು ಕೈ ಪಲ್ಟಿಗಳೇ ಹಚ್ತಾನ, ಪಲ್ಟಿಗಳೇ ತಗೊಂಡು ಹೋಗ್ತಾನ, ನಿಮ್ಮನ್ನ ಕರ್ಕೊಂಡು ಹೋಗ್ತಾನ. ತಲೆ ಕೆಡಿಸ್ಕೋಬೇಡ. ಯಾಕಂದ್ರೆ ಸಣ್ಣಕ್ಕೆ ಒಂದು ಮಿತಿ ಇರ್ತದೆ. ಇಡೀ ಜಿಲ್ಲಾನ ಮುರ್ದು ತಿನ್ನುವಂತ ಪರಿಸ್ಥಿತಿ ಬಂದ್ರ, ಇಡೀ ಜಿಲ್ಲಾನ ಮುರ್ದು ತಿನ್ಬೇಕಂದ್ರೆ ಎಲ್ಲಿ ಹೋಗೋದು, ಜನ ಎಲ್ಲಿ ಹೋಗೋದು, ಬದುಕಬೇಕಲ್ಲ. ಹೆಂಡ್ರ ಮಕ್ಕಳ ಹುಡುಗರ ಹುಪ್ಪಡಿ ಕರ್ಸುದ ಸಾಲಿ ಎಲ್ಲಾ ಕಡೆ ಇವತ್ತು ದಿವಸ ನಿಮ್ಮದ ಭ್ರಷ್ಟಾಚಾರ ಜುಟ್ಟ ಹಿಡ್ದ ನಿಲ್ಲುದತ್ತಂದ್ರೆ ಅದು ಆಗೋದಿಲ್ಲ. ಆ ಒಂದ್ ನಿಟ್ಟಿನಾಗ ಒಂದ್ ದಿವಸ ಈ ಬರುವ ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ತಗೊಳ್ರಿ. ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಕೆಲಸ ಮಾಡ್ರಿ. ಪ್ರಚಂಡ ಬಹುಮತದಿಂದ ಆ ಸಹಕಾರಿ ಪಡೆಯನ್ನು ಆಯ್ಕೆ ಮಾಡಿಕೊಡ್ರಿ. ಅವ್ರು ಕೊಡೋದ್ರ ಮುಖಾಂತರ ಮುಂದಿನ 50-60 ವರ್ಷ ಇದೇ ಒಂದು ನಿಮ್ಮ ಸೇವೆಯನ್ನು ಮಾಡ್ಕೊಳ್ತಾ ಸಂಸ್ಥೆ ಮುಂದುವರಿಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಇಂಥ ಒಂದು ಸೋಯಾಬೀನ್ ಸೀಸನ್ ಇದ್ರೂ ಸರಿ ನಂದು ಐತಿ.
ಎಲ್ಲ ಕಡೆ ಸ್ವಯಂ ಸೀಸನ್ ಇದ್ರು ಸಹಿತ ಬಗೆಹರಿ ಸಾವುಕಾರ ಮಗ ಬರಾಕತ್ತಾನು ಏನ್ ಹೇಳ್ತಾ ಕೇಳೋಣ ಬಾತ್ ಎಲ್ಲರೂ ಕೂಡಿದೆ. ಎಲ್ಲರಿಗೂ ತಮ್ಮ ದಗದ ಬಗಿಸಿ ಬಿಟ್ಟು ಕೂಡಿ ಬಂದು ಶಾಂತ ರೀತಿಯಿಂದ ಈ ಸಭೆಯಲ್ಲಿ ಯಶಸ್ವಿ ಆಗೋದ್ ಮುಖಾಂತರ ನನಗೇನ್ ತಿಳಿದ ತಿಳಿಸಿ ಹೇಳಿದನು. ಮತ್ತೆ ಯಾರು ಬಂದಿಲ್ಲ ಅವ್ರಿಗೆ ಹೇಳ್ರಿ, ಬಂದಿದ್ದ ಮಗ ಮತ್ತೆ ಹಿಂಗೆಲ್ಲ ಹೇಳಿಗಾನು, ಬಂದಿದ್ದ ಮಗ ಹಿಂಗೆಲ್ಲ ಹೇಳಿಗಾನು, ಬಿಡೋದು ಬೇಡ ಸಡ್ಲ ಹೇಳಿದಂಗೆ ಮಾಡೋಣ ಅಂತ ಎಲ್ಲರೂ ಕೂಡ ಹೇಳ್ರಿ. ಚಡ್ಡಿ ಕಟ್ಟಿ ಹಾಕಿ ತಯಾರಾಗ್ರಿ. ರವಿವಾರ ಮುಂಜಾನೆ ದಿವಸ ಹೋಟಿಂಗ್ ಮಾಡಿ ರಾತ್ರಿ ಅವರು ಎಲ್ಲ ಗಂಟ ಬುಟ್ಟಿ ಎಲ್ಲ ಕೊಟ್ಟಿ ಅವ್ರನ್ನ ಗೋಕಾಕ್ ಘಟಪ್ರಭಾ ನಮ್ಮ ಹುಕ್ಕೇರಿ ಶಿಬಿ ದಾಟ್ಸ್ ಜಾತ್ರೆ ಮುಗಿಸೋಣ ಅನ್ನೋದು ಮಾತನ್ನ ಮತ್ತೊಮ್ಮೆ ಈ ಸಂದರ್ಭ ಹೇಳಿ ಎಲ್ರಿಗೆ ಕೈ ಮುಗಿದು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೂಸಲ